ಪವಿತ್ರ ಬಂಧನ ಧಾರಾವಾಹಿಯ ನಾಳೆಯ ಸಂಚಿಕೆದ್ದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸ್ಕಿಪ್ ಮಾಡೋದಕ್ಕೆ ಹೋಗ್ಲೇಬೇಡಿ, ಕೊನೆ ತನಕ ನೋಡಿ. ದೇವ್ ಇಲ್ಲಿ ಮೀಟಿಂಗ್ಸ್ ಇರೋದ್ರಿಂದ ನೆನ್ಪಿಲ್ದೆ ಔಷಧಿಯನ್ನ ಬಿಟ್ಟೋಗಿರ್ತಾನೆ. ಸೊ ಪವಿತ್ರ ಇದನ್ನ ನೋಡ್ಬಿಟ್ಟು ಇಲ್ಲ, ದೇವ್ಗೆ ಇದನ್ನ ಮುಟ್ಟಿಸ್ಲೇಬೇಕು, ಇಲ್ಲ ಅಂತಂದ್ರೆ ಅವ್ರ ಆರೋಗ್ಯ ಇನ್ನೂ ಕೂಡ ಹಾಳಾಗತ್ತೆ ಅನ್ನುವಂತ ಉದ್ದೇಶಕ್ಕೆ ಸೀದಾ ನಾನೇ ತಗೊಂಡು ಹೋಗ್ತೀನಿ ಅನ್ನುವಂತ ಉದ್ದೇಶಕ್ಕೆ ಆ ಒಂದು ಔಷಧಿಯನ್ನ ತಗೊಂಡು ಹೋಗ್ತಾ ಇರ್ತಾಳೆ. ಆ ಹೋಗ್ತಾ ಇರುವಂತ ದಾರಿಲಿ ನಮ್ರತಾ ಕೂಡ ಸಿಗ್ತಾಳೆ. ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಿದಾಗ, ನಾನು ದೇವ್ ಸರ್ಗೆ ಈ ಒಂದು ಔಷಧಿನ ಕೊಡ್ಲೇಬೇಕು, ಇಲ್ಲ ಅಂತಂದ್ರೆ ಅವ್ರ ಆರೋಗ್ಯ ಹಾಳಾಗತ್ತೆ ಅಂತ ಹೇಳಿದಾಗ, ಏನ್ ಹೇಳ್ತಾ ಇದೀಯಾ, ಅವ್ರ ಇವಾಗ ಮೀಟಿಂಗ್ ಅಲ್ಲಿ ಇದ್ದಾರೆ, ನೀನೇನಾದ್ರೂ ಅಲ್ಲಿಗೆ ಹೋದ್ರೆ ಖಂಡಿತ ನಿನ್ಗೆ ಹಿಗ್ಗ ಮುಗ್ಗ ಬೈತಾರೆ ಅಂತ ಹೇಳಿದ್ರು ಕೂಡ ಪವಿತ್ರ ಅವ್ರ ಮಾತನ್ನ ಕೇಳ್ತಾ ಇರಲ್ಲ. ಇಲ್ಲ, ದೇವ್ ಸರ್ ಯಾವತ್ತೂ ಕೂಡ ನನ್ಗೆ ಬೈಯೋದಿಲ್ಲ, ಅವ್ರು ಯಾವತ್ತೂ ಕೂಡ ಆ ರೀತಿ ನಡ್ಕೊಂಡಿದ್ದೇ ಇಲ್ಲ. ಸೊ ನನ್ನ ಉದ್ದೇಶ ಕೂಡ ಒಳ್ಳೇದೇ ಅಲ್ವಾ, ಈ ರೀತಿ ಔಷಧಿನ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ ಅವ್ರು ಬೈಯೋದಿಲ್ಲ. ಸೊ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅನ್ನುವಂತ ಉದ್ದೇಶಕ್ಕೆ ನಾನು ತಗೊಂಡ್ ಹೋಗ್ತಾ ಇರೋದಲ್ವಾ ಅಂತ ಹೇಳಿದಾಗ, ಇಲ್ಲಿ ನಮ್ರತಾ ಒಳಗೊಳಗೆ ಖುಷಿ ಪಡ್ತಾ ಇರ್ತಾಳೆ. ಓ, ತಗೊಂಡೋಗ್ತೀಯಾ, ಸರಿ ಆಯ್ತು, ತಗೊಂಡೋಗು, ನೋಡೋಣ. ದೇವೇನಾದ್ರೂ ನೀನು ಮೀಟಿಂಗ್ ಇರುವಂತಹ ಜಾಗಕ್ಕೆ ಬಂದಿದ್ದೇನಾದ್ರೂ ಕಾಣಿಸಿದ್ರೆ ಖಂಡಿತ ಅವನಿಗೆ ಕೆಟ್ಟ ಕೋಪ ಬರುತ್ತೆ. ಯಾರೇ ಆಗಿರ್ಲಿ, ಅವ್ನ್ ಮೀಟಿಂಗ್ ಅಲ್ಲಿ ಇದ್ದಾವಾಗ ಎಂಟ್ರಿ ಕೊಟ್ರೆ ತುಂಬಾನೇ ಕೋಪ ಮಾಡ್ಕೊಳ್ತಾನೆ. ನೀನ್ ಅವಾಗ ಸರಿಯಾಗಿ ಬಯಸ್ಕೊಳ್ತೀಯ. ಸೊ ನನ್ ರೂಟ್ ಈಸಿ ಆಗತ್ತೆ. ನೀನ್ ಅವನಿಂದ ದೂರ ಆಗ್ತಿದ್ದಾಗೆ ನಾನ್ ಅವನಿಗೆ ಹತ್ರ ಆಗ್ತಾ ಹೋಗ್ತೇನೆ. ಸೊ ನಾನ್ ಸುಮ್ನೆ ಇರೋಣ, ಅವ್ರು ಒಳಗಡೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಮ್ರತಾ ಅಲ್ಲಿ ನಗ್ತಾ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ಪವಿತ್ರ ಯಾರ ಮಾತನ್ನ ಕೇಳ್ದೆ ಸೀದಾ ದೇವ್ಗೆ ಆ ಒಂದು ಔಷಧಿನ ಮುಟ್ಸ್ಬೇಕು ಅನ್ನುವಂತ ಉದ್ದೇಶಕ್ಕೆ ಸೀದಾ ಮೀಟಿಂಗ್ ನಡೀತಾ ಇರುವಂತಹ ಜಾಗಕ್ಕೆ ಎಂಟ್ರಿ ಕೊಡ್ತಾಳೆ. ಇದನ್ನ ನೋಡಿದಂತಹ ದೇವ್ಗೆ ಕೆಟ್ಟ ಕೋಪ ಬಂದ್ಬಿಡತ್ತೆ. ಅಲ್ಲೇ ಇದ್ದಂತಹ ಕ್ಲೈಂಟ್ಸ್ ಎಲ್ಲರೂ ಕೂಡ ತುಂಬಾನೇ ಕೋಪ ಮಾಡ್ಕೊಳ್ತಾರೆ. ದೇವ್ ಸರ್, ನಿಮ್ ಹತ್ರ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ದೇವ್ಗೆ ಕೆಟ್ಟ ಕೋಪ ಬರುತ್ತೆ. ದೇವ್, ಏನ್ ಮಾಡ್ತಾ ಇದೀಯಾ, ಅಲ್ಲ ಮೀಟಿಂಗ್ಸ್ ಅನ್ನ ಈ ರೀತಿ ತುಂಬಾ ಮುಂದೂಡ್ತಾ ಇದೆಯಾ, ಅಪರೂಪಕ್ಕೆ ಬಂದಿರೋದಲ್ದೆ ಈ ರೀತಿ ಡಿಸ್ಟರ್ಬೆನ್ಸ್ ಕೂಡ ಆಗ್ತಿದ್ಯಲ್ವಾ ಅಂತ ಹೇಳ್ಬಿಟ್ಟು ಕ್ಲೈಂಟ್ಸ್ ಇಲ್ಲಿ ಕೋಪ ಮಾಡ್ಕೊಳ್ತಾ ಇದ್ರೆ ದೇವ್ಗೆ ಕೆಟ್ಟ ಕೋಪ ಬರುತ್ತೆ. ಏನ್ ಮಾಡ್ತಾ ಇದೀಯ ನೀನು, ಅಲ್ಲ ಇಲ್ಲಿಗೆ ಯಾಕೆ ಬಂದಿರೋದು ಅಂತ ಹೇಳ್ಬಿಟ್ಟು ದೇವ್ ಪವಿತ್ರಾಗಿ ಮೇಲೆ ರೇಗಾಡ್ತಾನೆ. ಅಲ್ಲ ದೇವ್ ಅವ್ರೆ, ನಾನ್ ನಿಮ್ಗೆ ತುಂಬಾ ಸಲ ಕಾಲ್ ಮಾಡ್ದೆ, ಆದ್ರೆ ನೀವು ರಿಸೀವ್ ಮಾಡ್ಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಇಂಪಾರ್ಟೆಂಟ್ ವಿಚಾರ ಇತ್ತು, ಮಾತಾಡೋದಕ್ಕೆ ಬಂದೆ ಅಂತ ಹೇಳಿದಾಗ, ಯಾವುದೇ ಇಂಪಾರ್ಟೆಂಟ್ ವಿಚಾರ ಇರ್ಲಿ, ನೀನ್ ನನ್ಗೆ ಕಾಲ್ ಮಾಡ್ದವಾಗ ನಾನ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ನಾನ್ ತುಂಬಾ ಬ್ಯುಸಿ ಆಗಿದ್ದೀನಿ ಅಂತ ತಾನೇ ಅರ್ಥ. ನಾನ್ ನಿನ್ಗೆ ರಿಟರ್ನ್ ಆಗಿ ಕಾಲ್ ಮಾಡ್ತಿದ್ದೆ ಕೂಡ, ಬಟ್ ಇಲ್ಲಿಗೆ ಬರುವಂತ ಉದ್ದೇಶ ಏನಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಇಲ್ಲಿ ಸಿಕ್ಕಾಪಟ್ಟೆ ರೇಗಾಡ್ತಾನೆ. ಯಾಕೆ ದೇವ್ ಅವ್ರೆ ಈ ರೀತಿ ಕೋಪ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತ ಟೈಮಿಗೆ ಅಲ್ಲಿ ರಾಧಿಕಾ ಹಾಗೆ ನಮ್ರತಾ ಕೂಡ ಎಂಟ್ರಿ ಕೊಡ್ತಾರೆ. ರಾಧಿಕಾ ಹಾಗೆ ನಮ್ರತಾ ಎಂಟ್ರಿ ಕೊಡ್ತಾ ಇರೋದನ್ನ ನೋಡಿದಂತಹ ಕ್ಲೈಂಟ್ಸ್ ಗೆ ತುಂಬಾನೇ ಕೋಪ ಬಂದ್ಬಿಡತ್ತೆ. ಅಲ್ಲಿಂದ ನಾವು ಬರ್ತೀವಿ, ಇನ್ಯಾವಾಗ ಮೀಟಿಂಗ್ ಅಂತ ಹೇಳಿ ಕಳ್ಸಿ, ನಾವು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರೆಲ್ಲರೂ ಕೂಡ ಎದ್ದು ಹೋಗ್ತಾರೆ. ಪವಿತ್ರ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಕೋಪ ಮಾಡ್ಕೊಂಡಂತಹ ದೇವ್ಗೆ ಅವರೆಲ್ಲರೂ ಕೂಡ ಎದ್ದೋಗಿದ್ದನ್ನ ನೋಡ್ಬಿಟ್ಟು ಕೆಟ್ಟ ಕೋಪ ಬಂದ್ಬಿಡತ್ತೆ. ಎಲ್ಲಾ ಪ್ರಾಫಿಟ್ ಕೂಡ ಲಾಸ್ ಆಗೋಯ್ತು, ಒಂದೊಳ್ಳೆ ಚಾನ್ಸ್ ಇತ್ತು. ಅಲ್ಲ ಪವಿತ್ರ, ನಿನ್ಗಷ್ಟು ಗೊತ್ತಾಗಲ್ವಾ ನನ್ ತಲೆಯಲ್ಲಿ ಏನೇ ನೋಡ್ತಾ ಇದೆ, ಎಷ್ಟೆಷ್ಟು ಟೆನ್ಷನ್ ಇದೆ. ತುಂಬಾ ದಿವಸ ಆಗೋಯ್ತು ಈ ರೀತಿ ಆಫೀಸ್ ಕಡೆ ತಲೆ ಹಾಕ್ದೆ, ತುಂಬಾನೇ ಕೆಲಸ ಇದೆ, ಲಾಸ್ ಅಲ್ಲಿ ಇರುವಂತದ್ದನ್ನೆಲ್ಲ ಕವರ್ ಮಾಡ್ಬೇಕು, ಹಾಗೆ ತುಂಬಾ ಚೆಕಿಂಗ್ ಮಾಡೋದಿದೆ, ತುಂಬಾನೇ ಕೆಲಸ ಇದೆ. ಇಂತ ಒಂದು ಟೈಮ್ ಅಲ್ಲಿ ನೀನ್ ಈ ರೀತಿ ಬಂದು ಡಿಸ್ಟರ್ಬ್ ಮಾಡ್ತಿದ್ಯಲ್ವಾ ಅಂತ ಹೇಳ್ಬಿಟ್ಟು ತುಂಬಾನೇ ಬೈತಾನೆ. ಆಗ ಅಲ್ಲಿಗೆ ರಾಧಿಕಾ ಹಾಗೆ ನಮ್ರತಾ ಕೂಡ ಬಂದಿರೋದ್ರಿಂದ ಅವರು ಕೂಡ ಬೈಯೋದಕ್ಕೆ ಹೋಗ್ತಾಳೆ. ನಾನ್ ಹೇಳ್ದೆ ಅವಳ ಹತ್ರ ಒಳಗಡೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು, ಯಾಕಂತಂದ್ರೆ ಅವನಿಗೆ ಮೀಟಿಂಗ್ ಅಲ್ಲಿ ಇರೋದ್ರಿಂದ ಡಿಸ್ಟರ್ಬ್ ಆಗತ್ತೆ ಅಂತ ಹೇಳಿದ್ರು ಕೂಡ ಅವಳು ಯಾರ ಮಾತನ್ನ ಕೇಳದೆ ಒಳಗಡೆ ಎಂಟ್ರಿ ಆಗಿದ್ದಾಳೆ. ಸೊ ಇವಳು ಯಾರ ಮಾತನ್ನು ಕೇಳಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ರತಾ ಹೇಳ್ತಾ ಇದ್ರೆ ರಾಧಿಕಾ ಕೂಡ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಇಲ್ಲಿ ದೇವ್ ಪವಿತ್ರನ ದೂರ ಮಾಡ್ತಾ ಇದ್ದಾನೆ, ಪವಿತ್ರ ಹತ್ರ ಮಾತಾಡ್ತಿಲ್ಲ, ಮಾತಾಡಲ್ಲ ಇನ್ ಮುಂದೆ ಅಂತ ಹೇಳ್ಬಿಟ್ಟು ರಾಧಿಕಾ ಕೂಡ ಖುಷಿ ಆಗ್ತಾ ಇರ್ತಾಳೆ. ಸೊ ದೇವ್ ಇಲ್ಲಿ ಹಿಗ್ಗ ಮುಗ್ಗ ಕೂಗಾಡ್ತಾ ಇರ್ತಾನೆ. ಪವಿತ್ರಗೆ ತುಂಬಾನೇ ಬೇಜಾರಾಗತ್ತೆ, ಅಲ್ಲಿಂದ ಹೋಗ್ಬಿಡ್ತಾಳೆ ಮನೆ ಕಡೆ. ಅಲ್ಲ, ಈ ಪವಿತ್ರಗೆ ಒಂದು ಗೊತ್ತಾಗಲ್ವಾ, ತಾನೇ ಎಲ್ಲನು ಅಂತ ಅನ್ಕೋಬಿಟ್ಟಿದ್ದಾಳೆ. ಮೀಟಿಂಗ್ ನಡೆಯುವಂತ ಜಾಗದಲ್ಲಿ ಬರಬಾರ್ದು ಅಂತ ಗೊತ್ತಿಲ್ವಾ, ಇದೆಲ್ಲ ನೀನ್ ಕೊಟ್ಟಿರುವಂತ ಸಲಿಗೆ ದೇವ್, ನೀನ್ ಈ ರೀತಿ ಸಲಿಗೆ ಕೊಟ್ಟಿರೋದ್ರಿಂದಾನೇ ಅವಳು ಈ ರೀತಿ ಮೆರಿತಾ ಇರೋದು, ಇದೆಲ್ಲ ನೀನೇ ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಹೇಳ್ತಾ ಇದ್ರೆ, ಅಲ್ಲ ಇದೆಲ್ಲ ನನ್ಗೆ ಗೊತ್ತಾಗ್ಬೇಕು, ನಾನೇನ್ ಬಾ ಅಂತ ಹೇಳಿದ್ನ ಅವಳ ಹತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಕೂಡ ಹೇಳ್ತಾ ಇರ್ತಾನೆ. ಆಗ ದೇವ್ ಇಲ್ಲಿ ಒಂದ್ ಕಡೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲ, ಪವಿತ್ರ ಈ ರೀತಿ ಮಾಡೋಳೆ ಅಲ್ಲ, ಅವಳು ಇಲ್ಲಿವರೆಗೂ ಬಂದಿದ್ದಾಳೆ ಅಂತಂದ್ರೆ ಖಂಡಿತ ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ಇರತ್ತೆ, ನಾನು ಅವಳ ಮೇಲೆ ಸುಮ್ನೆ ರೇಗಾಡ್ಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಯೋಚನೆ ಮಾಡ್ತಾ, ಅಲ್ಲ ಅವಳು ಬಂದಿರೋದ್ ತಪ್ಪಲ್ವಾ, ಆಮೇಲಾದ್ರೂ ಬಂದ್ ಹೇಳ್ಬೋದಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಯೋಚನೆ ಮಾಡ್ತಾ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ. ಈ ಕಡೆ ಪವಿತ್ರ ಹೋಗ್ತಾ ಆ ಒಂದು ಔಷಧಿ ಬಾಟಲ್ ಗಳನ್ನೆಲ್ಲ ದೇವ್ ಅವ್ರ ತಮ್ಮ ಇರ್ತಾನಲ್ವಾ ಅವನ ಹತ್ರ ಕೊಟ್ಟು ಕಳಿಸ್ತಾಳೆ. ಸೊ ದೇವ್ ಅವ್ರ ತಮ್ಮ ಆ ಒಂದು ಔಷಧಿಯನ್ನ ತಗೊಂಡು ಸೀದಾ ದೇವಿರುವಂತಹ ಜಾಗಕ್ಕೆ ಬರ್ತಾನೆ. ದೇವಿರುವಂತಹ ಜಾಗಕ್ಕೆ ಬಂದು ಆ ಒಂದು ಔಷಧಿಗಳನ್ನ ಕೊಡ್ತಾನೆ. ಆಗ ದೇವ್ಗೆ ಶಾಕ್ ಆಗತ್ತೆ. ಅಯ್ಯೋ, ಇದು ಮನೇಲಿತ್ತಲ್ವಾ, ನೀನ್ ಯಾಕೆ ಇದನ್ನ ತಗೊಂಡ್ ಬಂದೆ, ಇದನ್ನ ಕೊಟ್ಟಿದ್ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಕೇಳಿದಾಗ, ಅಣ್ಣ ನೀನ್ ತಪ್ಪು ಮಾಡ್ತಾ ಇದೀಯಾ, ಅತ್ತಿಗೆ ಇದನ್ನ ತಗೊಂಡ್ ಬಂದಿತ್ತು, ನೀನ್ ಅವಳಿಗೆ ತುಂಬಾನೇ ಬೈದು ಅವಳನ್ನ ಓಡಿಸ್ಬಿಟ್ಟೆ, ಸೊ ನೀನ್ ಮಾಡಿರೋ ತಪ್ಪು, ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು ಅಂತ ಹೇಳಿದಾಗ
ದೇವ್ಗೆ ರಿಯಲೈಸ್ ಆಗತ್ತೆ, ಅಯ್ಯೋ ದೇವ್ರೆ ಇವಳು ಔಷಧಿ ತಂದಿದ್ಲ, ಔಷಧಿ ತಂದಿರೋದು ಅಂತಂದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕನ್ನುವಂತ ಉದ್ದೇಶಕ್ಕೆ ನಾನ್ ಮಿಸ್ ಮಾಡಿದ್ದೀನಿ ಅನ್ನುವಂತ ಉದ್ದೇಶಕ್ಕೆ ತಗೊಂಡ್ ಬಂದಿದ್ಲ, ನಾನ್ ಸುಮ್ನೆ ರೇಗಾಡ್ಬಿಟ್ಟೆ, ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ದೇವ್ ಇಲ್ಲಿ ತುಂಬಾನೇ ಟೆನ್ಷನ್ ಆಗ್ತಾನೆ. ಇಲ್ಲ, ಪವಿತ್ರ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾಳೆ, ನಾನ್ ಇವಾಗ್ಲೇ ಹೋಗಿ ಅವಳ ಹತ್ರ ಸಾರಿ ಕೇಳ್ಬೇಕು, ನಾನ್ ಇವಾಗ್ಲೇ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ದೇವಲ್ಲಿಂದ ಹೊರಡ್ತಾನೆ. ಈ ಕಡೆ ರಾಧಿಕಾ ಮನೆಗೆ ಎಂಟ್ರಿ ಆಗಿರ್ತಾಳೆ. ಎಂಟ್ರಿ ಆಗ್ತಾ ಇದ್ದಂಗೆ ಸೀದಾ ಪವಿತ್ರ ಹತ್ರ ಬರ್ತಾಳೆ. ಪವಿತ್ರ ಹತ್ರ ಬಂದು ಅವಳನ್ನ ತಡಿತಾಳೆ. ಅಲ್ಲ, ನೀನು ಏನಂತ ಅನ್ಕೊಂಡಿದ್ಯಾ? ಮೀಟಿಂಗ್ಸ್ ನಡೀತಾ ಇರುವಂತ ಜಾಗಕ್ಕೆ ನೀನ್ ಯಾಕೆ ಹೋಗಿದ್ಯಾ? ಅಲ್ಲ, ಆಫೀಸಲ್ಲಿ ನಾನಿದ್ದೆ ತಾನೆ, ನನ್ನ ಹತ್ರ ಕೊಟ್ಟು ಹೋಗ್ಬೋದಾಗಿತ್ತು ತಾನೆ, ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ, ಅಯ್ಯೋ ನಾನಲ್ಲಿಗೆ ಹೋಗಿರೋದು ದೇವ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ, ಅವ್ರಿಲ್ಲಿ ಔಷಧಿ ಬಾಟಲ್ ಗಳನ್ನ ಬಿಟ್ಟು ಹೋಗಿದ್ರು, ಅದನ್ನ ಅವರಿಗೆ ತಲುಪಿಸ್ಬೇಕು ಅನ್ನುವಂತ ಉದ್ದೇಶಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ತುಂಬಾ ಸಲ ಕಾಲ್ ಮಾಡದೆ ಕೂಡ ಅವ್ರು ಫಿಟ್ ಮಾಡಿಲ್ಲ. ಸೊ ಅದೇ ಉದ್ದೇಶಕ್ಕೆ ನಾನು ಸೀದಾ ತಗೊಂಡೋಗಿ ಅವ್ರ ಹತ್ರ ಕೊಟ್ಟಿದ್ದು ಬಿಟ್ರೆ ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಹತ್ರ ಹೇಳ್ತಾ ಇದ್ರೆ, ರಾಧಿಕಾನು ಕೂಡ ತುಂಬಾನೇ ಬೈತಾ ಇರ್ತಾಳೆ. ಸೊ ಅದೇ ಟೈಮಿಗೆ ಅಲ್ಲಿ ದೇವ್ ಕೂಡ ಎಂಟ್ರಿ ಆಗ್ತಾನೆ. ಆಗ ತಾತ ಕೂಡ ಕೇಳ್ತಾ ಇರ್ತಾನೆ, ಅಲ್ಲ ಈ ರೀತಿ ಎಲ್ಲ ಆಯ್ತಾ, ದೇವ್ ನಿನ್ಗೆ ಈ ರೀತಿ ಎಲ್ಲ ಬೈದ್ನ? ಅವ್ನ್ ಆ ರೀತಿ ಎಲ್ಲ ಬೈತಾ ಇರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಹೌದು ತಾತ ತುಂಬಾನೇ ಬೈದ್ರು ಅಂತ ಹೇಳ್ಬಿಟ್ಟು ಪವಿತ್ರ ಅಲ್ಲಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇದ್ರೆ, ಅಲ್ಲಿಗೆ ದೇವ್ ಎಂಟ್ರಿ ಆಗ್ತಾನೆ. ಆಗ ದೇವ್ ಅಲ್ಲಿಗೆ ಬಂದು ರಾಧಿಕಾಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಯಾಕಂತಂದ್ರೆ ಅವಳು ಪವಿತ್ರಗೆ ಬೈತಾ ಇದ್ಲಲ್ವಾ, ವಿಚಾರ ಗೊತ್ತಾಗಿ ಇಲ್ಲಿಂದ ಬಂದಿರ್ತಾನೆ. ದಯವಿಟ್ಟು ಕ್ಷಮಿಸು ಪವಿತ್ರ, ನಾನ್ ನಿನ್ ವಿಚಾರದಲ್ಲಿ ಈ ರೀತಿ ಮಾತಾಡ್ಬಾರ್ದಾಗಿತ್ತು, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ, ಇನ್ಮೇಲೆ ಯಾವತ್ತೂ ಕೂಡ ಈ ರೀತಿ ಹೇಳಲ್ಲ ಅಂತ ಇಟ್ರೆ ಪವಿತ್ರ ಇಲ್ಲಿ ತುಂಬಾನೇ ಬೇಜಾರ್ ಮಾಡ್ಕೋತಾ ಇರೋದ್ರಿಂದ ದೇವ್ ಇಲ್ಲಿ ಪವಿತ್ರನ ಹಗ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಎಲ್ರು ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಆಗ ಅಲ್ಲೇ ಇದ್ದಂತಹ ನಮ್ರತ ಕೂಡ ಸಿಕ್ಕಾಬಟ್ಟೆ ಹೊಟ್ಟೆ ಉರ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ದೇವ್ರೆ, ಇವ್ರಿಬ್ರು ಒಂದಾಗ್ಬಿಟ್ರ, ಅಲ್ಲ ಇವ್ರಿಬ್ರು ದೂರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನೋಗ್ ಪಿನ್ ಇಟ್ರೆ ಇವಳು ಇನ್ನೂ ಕೂಡ ಹತ್ತಿರ ಆಗ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ರತ ಕೂಡ ಸಿಕ್ಕಾಬಟ್ಟೆ ಹೊಟ್ಟೆ ಉರ್ಕೊಳ್ತಾ ಇರ್ತಾಳೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ದೇವ್ ಮತ್ತೆ ಪವಿತ್ರ ಇಬ್ರು ಕೂಡ ಒಂದಾಗಿರೋದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.